ನಾನು ಯಾರಿಗೆ ಹೆಂಗೋ ಅದೇ ಥರದಿನ ಫ್ರೆಂಡ್ಸು. ಆರಿಫ್ ಹೌದು, ಐ ಲವ್ ಯು ಮಚ್ಚ. ಲವ್ ಯು ಟು. ಅದೇ ಡಿಸ್ಟ್ರಾಕ್ಟ್ ಅಲ್ಲ, ನೀವು ಹೆವಿ ಫೋಕಸ್ ಮಾಡ್ತಾ ಇದ್ದೀರಾ, ನಾನು ಮೈಂಡ್ ಫೋಕಸ್ ಮಾಡ್ತಾ ಇದ್ದೀನಿ. ಮಚ್ಚ ಮಿಸ್ ಯು ಮಚ್ಚ. ಏ ಹೇಳ ಮಿಸ್ ಯು ಟು. ಕಾಪಿರೈಟ್ ಮತ್ತೆ ಪ್ಲಾಂಟ್ ಎಲ್ರು ಬಂದಿದ್ದು ಕಾಪಿರೈಟ್ ಮತ್ತೆ ಬಯೋಡೈವರ್ಸಿಟಿ. ನನ್ಗೆ ಅನ್ಸ್ತದೆ ಲೀಲಾ ಹೆಂಗಿದ್ರು ನಾವು ಒಪ್ಕೊಳ್ಳಲ್ಲ, ಇವ್ ಫ್ಲಾಪ್ ಆಗ್ತಾನೆ ಅಂತ ನಾನು ಅದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಆಗ್ತಿದ್ದೆ. ಏನಿಬ್ರು ಟ್ವಿನಿಂಗು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ವ್ಲಾಗ್ನ ಈ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರಾ. ಇವತ್ತು ನನಗೆ ಒಂದು ಚಿಕ್ಕ ಎಕ್ಸಾಮ್ ಇದೆ ಕಾಲೇಜಲ್ಲಿ, ಎಂತ ಓದಿಲ್ಲ ನಾನು, ಅದಕ್ಕೆ ಹಾಲ್ ಟಿಕೆಟ್ ಕೂಡ ತಗೊಂಡಿಲ್ಲ, ಇವಾಗ ಬಂದು ತಗೊಂಡಿದ್ದೀನಿ. ಸೊ ಇವಾಗ ಸೀದಾ ಎಕ್ಸಾಮ್ ಹಾಲ್ಗೆ ಹೋಗಬೇಕು. 1/4 ಗಂಟೆ ಮುಂಚೆ ಹೋಗ್ಬೇಕಂದ್ರೆ ಲೇಟ್ ಆಗೋದ್ರೆ ಬಿಡಲ್ಲ ಅಂತವ್ರೆ, ಅದಕ್ಕೆ ಸ್ವಲ್ಪ ಭಯ ಅದೇ ಲಾಸ್ಟ್ ಟೈಮ್ ಆಗಿರೋದಕ್ಕೆ ಹೋಗ್ತಾ ಇದ್ದಾಗ. ಜೂನಿಯರು ಹವರ್ ಯು ಹೋದ್ರೆ ನಿಮಗೆ ಎಕ್ಸಾಮ್ಗೆ ಪಾಸ್ ಆಗ್ತೀಯಾ? ಸೂಪರ್ ಗೈಸ್. ಆ ಹುಡುಗಿನ ಕಾಲೇಜಿಗೂ ಡ್ರಾಪ್ ಮಾಡ್ಬಿಟ್ಟು ಹಿಂಗೆ ಒಂದು ಪೆನ್ ಇಸ್ಕೊಂಡ್ಬಿಟ್ಟು. ಸೊ ಇವಾಗ ಈ ಪೆನ್ನಲ್ಲಿ ಎಕ್ಸಾಮ್ ಬರೆಯೋದು. ಇಂಟ್ರಾಗ್ ಹಾಲ್ ಟಿಕೆಟ್ ಆಯಿತು, ಬರೆಯೋಕ್ಕೆ ಪೆನ್ ಆಯಿತು. ಏನು ಬರೀಬೇಕು ಅಂತ ತಲೆ ತುಂಬಿಸ್ಕೋಬೇಕಲ್ಲ. ಫ್ರೆಂಡ್ಸ್ ಹತ್ರ ಹೋಗೋಣ ಬನ್ನಿ. ಎಲ್ಲ ಫ್ರೆಂಡ್ಸ್ ಹತ್ರ ಕೇಳೋಣ ಅಂದರೆ ಕ್ಲಾಸ್ಗೆ ನೀವು ಯಾರು ಹೋಗಿಲ್ಲ, ನಾನು ಒಬ್ಬನೇ ಬೇಗ ಬಂದ್ಬಿಟ್ಟು ಹಿಂಗೆ ಓದ್ಕೊಳ್ಳೋಣ ಅಂದ್ಬಿಟ್ಟು ಇದ್ದವರೆಲ್ಲ ಲೈಬ್ರರಿ ಅವ್ರಿಗೆ ಕೂತಿರ್ತಾರೆ. ಲೈಬ್ರರಿ ಲಾಕ್ ಆಗ್ಬಿಟ್ಟಿದೆ, ಕ್ಲೋಸ್ ಆಗ್ಬಿಟ್ಟೆ, ಲೈಬ್ರರಿ ಓಪನ್ ಆಗಿಲ್ಲ ಇನ್ನು. So that time the Italian money exchange landing rooms. A few moments later. ಗೈಸ್ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಜಾಸ್ತಿ ತಗೊಳ್ಬಾರ್ದು, ಎಷ್ಟು ಗೊತ್ತೋ ಅಷ್ಟೇ ಬರೀಬೇಕು. ಎಲ್ಲ ಫುಲ್ ಬ್ಯುಸಿ ಆಗಿದ್ದಾರೆ, ಫುಲ್ ಡೀಪ್ ಆಗಿ ಓದ್ಬೋದಾರೆ. ನಾನು ತಮ್ಮ ನಾಶ ಮಾಡ್ಕೊಂಡಿದ್ದೀನಿ. ನಮ್ಮ ವಿಕಾಸ್ ಹೆವಿ ಸ್ಟಡಿ ಮಾಡ್ತಾನೆ. ಓ ಏನೋ ಇಷ್ಟು ದಪ್ಪ ಪುಕ್ಕದು ಕ್ಯಾರ ಇತ್ನಾ ಬಡ ಬುಕ್ಕು. 4 pages. ಹೇ ಜಸ್ಟಿನಾ ಸ್ಟೇ ಕಾಮ್ ಕಂಪೋಸ್ಟ್, ವಿಲ್ ಪಾಸ್ ಇನ್ ಎಕ್ಸಾಮ್. ಅದೇ ಫಾಲೋ ಮಾಡ್ದೆ ನಾನು. ಗೈಸ್ ಕಾಲೇಜಲ್ಲಿ ಫಸ್ಟ್ ಟೈಮ್ ಸ್ಯಾಂಡ್ವಿಚ್ ಅಂತ ಒಂದು ಸ್ಯಾಂಡ್ವಿಚ್ಚು ಎಕ್ಸಾಮ್ ಸೆಂಟ್ರೆಲ್ಲ ಆಗೋಗುತ್ತಾ ಅನ್ನೋ ಒಂದು ಚಿಕ್ಕ ಭಯ ಬಿಟ್ಟರೆ ಇನ್ನೇನಿಲ್ಲ. ಜಸ್ಟ್ ನೋಡಿ ಸಮಸ್ಯೆನೇ ಚೆನ್ನಾಗಿತ್ತು. ಗೈಸ್ ಲಾಸ್ಟ್ ಇಯರ್ ನನ್ನ ಒಂದು ಎಕ್ಸಾಮು ಜಸ್ಟ್ ಬಿಕಾಸ್ 1 minute ಲೇಟ್ ಅಂತ ಒಂದು ರೀಸನ್ ಕೊಟ್ಟು ಎಕ್ಸಾಮ್ ಬರೆಯೋಕೆ ಬಿಟ್ಟಿರಲಿಲ್ಲ. ಈ ಸತಿ ಹಂಗೆ ಆಗೋದು ಬೇಡ ಅಂದರೆ ಸ್ವಲ್ಪ ಒಂದು 10 ನಿಮಿಷ ಮುಂಚೆನೇ ಇದ್ದೀನಿ ಕಾಲೇಜಲ್ಲಿ. ಏನು ಸ್ಟ್ರಾಂಗಾಗಿ ಓದ್ತವನಪ್ಪ ನಮ್ಮ ಪ್ರಮೋದ. ಸೈಂಟಿಸ್ಟ್ ನಾಲೆಟ್ ಮಾಡ್ತಾರೆ, ಆಮೇಲೆ ಫೋನ್ ಹಿಡ್ಕೊಂಡು ಬಂದರೂ ಸೈಲೆಂಟ್ ಆಗೋನಲ್ಲ, ಒಂದು ಕೆಲಸ ಮಾಡ್ತಾನಲ್ಲ, ಬೆಳೆದ್ಬಿಟ್ಟು ನಮ್ಮ ಪ್ರಮೋದ. ಗೈಸ್ ಎಕ್ಸಾಮ್ ಎಲ್ಲ ಮುಗೀತು. ಜೂನಿಯರ್ ಕೊಟ್ಟಿದ್ದೊಂದು ಪೆನ್ನು ಈಸಿ ಸ್ಮೂದಾಗಿ ಬರ್ತಾ ಇತ್ತು. ಅವ್ನು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಎನಿವೇಸ್ ಪಾಸ್ ಗೈಸ್, ಫುಲ್ ಖುಷಿ ನಿಮಗೆ. ಗೈಸ್ ಇವನ್ನೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಕಲರ್ ಪ್ರಿಂಟ್ ಹಾಕ್ಸ್ಕೊಂಡು ಬಂದ್ಬಿಟ್ಟು ಒಂದು ಕಳ್ಳ ಕಲರ್ ಪ್ರಿಂಟ್ ವಿತ್ ಲ್ಯಾಮಿನೇಷನ್ ಪರವಾಗಿಲ್ಲ. ಹಾಯ್ಯ ಇವನು ಏನು ಓದಿದ ಕಾಪಿರೈಟ್ ಮತ್ತೆ ಪ್ಲಾಂಟ್ ಎಲ್ರು ಅದನ್ನ ಓದಿದ್ದ ಅಲ್ಲ. ಕಾಪಿರೈಟ್ ಪ್ಲಾಂಟ್ ಮಾತ್ರ ಓದಿದ್ದ. ಓಕೆ 3 ಮಾರ್ಕ್ಸಿಗೆ ಓಕೆ. ಬಂದಿದ್ದು ಕಾಪಿರೈಟ್ ಮತ್ತೆ ಬಯೋಡೈವರ್ಸಿಟಿ. ಮ್ಯಾನೇಜ್ ಮಾಡಿದ್ವಿ. ಪಾಸ್ ಆಗ್ತೀಯ ಮಚ್ಚ? ಪಾಸ್ ಅವಳಿಗಿಂತ ಜಾಸ್ತಿ ಆಗಿದೆ. ನಾನು ಹೆಂಗ್ ಬರ್ದಿದ್ದೇನೆ ಗೊತ್ತಾ, ಯಾವ ಎಕ್ಸಾಮ್ ಬರ್ತೀವೋ ಅದೇ ಜಾಸ್ತಿ ಮಚ್ಚ ಮೊನ್ನೆ ಒಂದು ಪ್ರ್ಯಾಂಕ್ ಮಾಡಿ ಗೊತ್ತಾ ಮಚ್ಚ? ಗೊತ್ತಿಲ್ಲ, ನಿಜ ಗೊತ್ತಿಲ್ಲ, ಹೇಳಿಲ್ಲ. ಅವಳು ಯಾರು ಹೇಳೇ ಇಲ್ಲ, ನಿಜ ಹೇಳಿಲ್ಲ ನೀನು. ಗೈಸ್ ಸೋನು ಬೇಡವಾ? ಪಾಸ್ ಆಗ್ತೀಯ? ಏನಿಬ್ರು ಟ್ವಿನಿಂಗು ಮಾತಾಡ್ಕೊಂಡು ಬಂದೀರಾ? ಮನ್ಸ ನಿನ್ ಜೊತೆ ಯಾರು ಟ್ವಿನ್ನಿಂಗ್ ಅನ್ಕೊಂಡಿದ್ಯಾ? ನಾನಲ್ಲ ಬಿಡು. ಯಾರಿದ್ದಾರೆ ನಿನ್ ಜೊತೆ ಯಾರಲ್ಲ ಬಿಡು. ಯೋ ಗೈಸ್ ಎಲ್ಲಿ ಯಾರ್ದು? 1 ನಿಮಿಷ ವೆಯ್ಟ್ ಮಾಡಿ ಅಟ್ಲೀಸ್ಟ್. ಯಪ್ಪ ಕೇಳ್ತೀಯ, ಸ್ಟ್ಯಾಂಡು ಇಲ್ಲ. ಛೀ ಹೌದಾ? ಎಕ್ಸಾಮ್ ಎಷ್ಟು ಅವರ್ ಮುಗಿಸ್ದೆ? ಅದು ನಿನ್ ಫಾಸ್ಟ್ ಆಯ್ತು. ನಿನ್ ಲೆಕ್ಕಕ್ಕೆ ನಾನು ಅರ್ಧ ಗಂಟೆಲಿ ಮುಗಿಸ್ಬೇಕು. ನಾನು ಎಕ್ಸಾಮ್ ಅಲ್ಲಿ ಬರೀತೀನಿ, ನಿನ್ ತರ ಅರ್ಧ ಬರ್ಧ ಎಗಸ್ಬಿಡಲ್ಲ.
ನಾನು ಈ ಕಂಪ್ಲೇಂಟ್ ಯಾವ ಥರ ಹೇಳ್ತಾ ಇದ್ದೆ ಅರ್ಧಂಬರ್ಧ ಎಬ್ಬಿಸೋದು ಅಂದ್ರೆ ನಿನ್ನ ತಲೆ ಏನೈತೆ ಅದನ್ನೇ ಬರೀತಿ ಅರ್ಧಂಬರ್ಧ ಇದ್ರೆ ನಿನ್ನ ತಲೆ ಪರ್ಫೆಕ್ಟ್ ಆಗಿದೆ ಅಂತ ನಿಂಗೆ ಕ್ಲಾರಿಟಿ ಇದೆಯಾ? ಪ್ರಿಂಟ್ ಅದೇ ಸೇಮ್ ಟು ಸೇಮ್ ಪ್ರಿಂಟ್ ಹಾಕಿದ್ಯಾ ಅಂತ ನಿಂಗೆ ಗ್ಯಾರಂಟಿ ಇದೆಯಾ? ಮತ್ತೆ ನಿಂದು ಅರ್ಧಂಬರ್ಧನೇ. ನಮ್ಮ ಹತ್ರ ಬೇಡ. ಎಲ್ಲಿ ಮಚ್ಚ ಘಾಟಿ ನಾನು ಬಿಟ್ಟೋಗ್ಬಿಟ್ರು ಮಚ್ಚ, ನನಗೆ ಅದೇ ಬೇಜಾರಾಗ್ತೈತೆ. ಇವರೆಲ್ಲ ಹೋಗಿ ಬಂದ್ರಲ್ಲ ಘಾಟಿಗೆ ಅವತ್ತು, ಇವತ್ತು ಹೋಗ್ತವ್ರ. ಗೈಸ್, ಹೌ ಯು ರೋಟ್ ದ ಎಕ್ಸಾಮ್ಸ್? ಪಾಸಿಂಗಾ ಔಟ್ಸ್ಟ್ಯಾಂಡಿಂಗಾ? ಭೂಮಿಗೆ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಅಲ್ಲ? ನೀನು ನೋಡ್ತಾ ಇದ್ದೀನಿ ಆ ಕಡೆ ಈ ಕಡೆ ನೋಡ್ತಾಳೆ ಅಂತ ನೋಡ್ತಾ ಇದ್ದೀನಿ. ಕೈ ಪೇಪರ್ ಸಿಗೋವರೆಗೂ ಮಾತ್ರ ಆ ಕಡೆ ಈ ಕಡೆ ನೋಡಿದ್ಲು, ನಾನು ನೋಡಿದ್ಲು ಅಷ್ಟೇ. ಅದಾದ್ಮೇಲೆ ನಾನು ಸೇಮ್ ಕ್ಲಾಸ್. ಭೂಮಿಕಾ ಪಕ್ಕದ ರೋಣ ಇನ್ನು ನಾನು ಅದೇ ರೋನೆ. ಹಂಗಾರೆ ಇಬ್ರು ಒಂದೇ. ನಿಂಗೆ ಹೇಳಿವೆ ಅಷ್ಟೇ, ಅದು ಡಿಸ್ಟ್ರಾಕ್ಟ್ ಅಲ್ಲ. ನೀವು ಹೆವಿ ಫೋಕಸ್ ಮಾಡ್ತಾ ಇದ್ದೀಯ, ನಾನು ಮೈಂಡ್ ಫೋಕಸ್ ಮಾಡ್ತಾ ಇದ್ದೀನಿ. ಮಚ್ಚ ಅಭಿಮನ್ಯು ಹೋಗೋಣ ನಾವಿಬ್ರ ಮಚ್ಚ. ಏನು ಡೌಟಾ ಮಚ್ಚ ನನ್ನ ಮೇಲೆ? ಜೊತೆ ಬರ್ತಾ ಇದೆ ಅನ್ಕೊಂಡಿದ್ಯಾ ಮಚ್ಚ? ಹಾಂ ಇಲ್ಲ ಮಚ್ಚ, ನಿನಗೋಸ್ಕರ ನಾನು ನಿನ್ನ ಜೊತೆ ಮಾತ್ರ ಬರ್ತಾ ಇದ್ದೆ ಮಚ್ಚ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಗೈಸ್, ನಾನು ಏನು ಮಾಡಿದ್ದೀನಪ್ಪ, ನೀನು ಇದ್ದಿದ್ದೆ ಹಂಗೆ ಓಪನ್ ಮಾಡಿದ್ದೀನಿ ಅಷ್ಟೇ, ಕೈಲಿ ಎತ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾನೆ. ಇಲ್ಲ ಮಚ್ಚ, ಹಂಗಲ್ಲ. ಆ ಕಡೆ ಅಲ್ಲಿ ಒಂದು ಬ್ಯಾಚ್, ಅಲ್ಲಿ ಒಂದು ಎರಡು ಬ್ಯಾಚ್ ಇದೆ ಆ ಕಡೆ. ಸೊ ಇನ್ನೊಂದು ಮುಟ್ಟಿದ್ದೀನಿ ಅಷ್ಟೇ. ಮತ್ತೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಓಪನ್ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಇಟ್ಬಿಟ್ಟಿದ್ದಾನೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಾನು ಹೋಗಿ ಇಕ್ಕಿದ್ದೇನು ಗೊತ್ತಾ, ಇಬ್ರು ಗೊತ್ತಿರೋ ಬ್ಯಾಚೆ. ಒಬ್ರು ಕೊಟ್ಟರೆ ಇನ್ನೊಬ್ರಿಗೆ ಸುಣ್ಣ ಆಗ್ಬಿಡುತ್ತೆ. ನೀನು ಅರ್ಥ ಮಾಡಿ, ನಿನ್ನ ಫ್ರೆಂಡ್ ಮಚ್ಚ, ನಿನ್ನ ಬೆಡ್ಡಲ್ಲಿರೋ ಫ್ರೆಂಡ್ ಮಚ್ಚ. ಸರ್ ಬನ್ನಿ ಸರ್, ನೋಡಿ ಸರ್. ಓ, ನಿಮ್ಮ ಕಡೆ ಕ್ಯಾಮ್ರಾ ಇರುತ್ತೆ ಅಲ್ಲಿ. ಮತ್ತೆ ನಿನಗೆ ಅಂತ ಜ್ಯೂಸ್ ಸಿಕ್ಕಿದ್ದೆ, ನಿನಗೆ ಅಂತ ಜ್ಯೂಸ್ ಸಿಕ್ಕಿದ್ದಾನೆ. ಆಮೇಲೆ ಬಂದು ಎತ್ಕೊಂಡ್ಬಂದು ಇಲ್ಲಿ ಇಕ್ಕಿದ್ದಾನೆ ಮಚ್ಚ. ಇದು ನಿನಗೆ, ಇದು ನಮಗೆ ಮಚ್ಚ. ಏನಂದರೆ ನಾನು ಕೈಯಲ್ಲಿ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇಲ್ಲ, ಫೋನ್ ಹಾಕಿಕ್ಕೆ ತಗೊಂಡು ಬರಕ್ಕೆ ಹೋಗ್ತೀನಿ ಅಂತ ಹೋಗಿದ್ದು ನಾನು. ನೀ ಚಿಕ್ಕೆ ಇದು ಸೆಲ್ಫ್ ರೆಸ್ಪೆಕ್ಟ್ ಇದ್ದಂತ ನನ್ನ ಕಣ್ಣಲ್ಲಿ. ಫ್ರೆಂಡ್ ಮುಂದೆ ಸೆಲ್ಫ್ ರೆಸ್ಪೆಕ್ಟ್ ತೋರಿಸ್ತೀಯ ನೀನು? ಹಾಂ ಸರಿ, ಫ್ರೆಂಡ್ ಮುಂದೆ ಫ್ರೆಂಡ್ ಇವಾಗ ಇಂಪಾರ್ಟೆಂಟ್. ಸರಿ ಇರು, ನಿನ್ನ ಫ್ರೆಂಡ್ಗಿಂತ ಸರಿ ಇರು. ಇವಾಗ ಏನಂತ ಗೊತ್ತಾ, ಮಚ್ಚ ಹೋಗೋಣ ಅಂತ ಇಲ್ಲ ಅಂತ ಕೇಳಿದ್ದೀನಿ. ಅಭಿಮನ್ಯು ಅಂತೀನಿ, ಯಾರು ಅಂತ ಕೇಳಿದ್ದೀನಿ. ನಾವಿಬ್ರೆ ಮಚ್ಚ, ಇಬ್ಬರೇ ಅಂತೀನಿ. ನೋಡೋಣ ಏನಾಗುತ್ತೆ ಅಂತ. ಸರಿವಾ ಮಚ್ಚ? ಸರಿ, ಎಕ್ಸಾಮ್ ಬರ್ತಿದ್ಯಾ? ನಾನು ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ನಾನು ಹಾಲ್ ಟಿಕೆಟು. ಒಳ್ಳೆ. ಯಾಕೆ ಗೊತ್ತಾ, ಮಾರ್ಕ್ಸ್ ಕಾರ್ಡ್ ಇಕ್ಕೊಂಡು ಮಾತ್ರ ಸ್ಟೋರ್ ಮಾಡಿ ಇಕ್ಕೊಂಡ್ರೆ ಯಾಕಂತ ಗೊತ್ತಾ, ಯಾಕೆ? ಮೆಮೊರೀಸ್. ಇದು ಒಂದು ಲಾಸ್ಟ್ ಮಿಡ್ ಟರ್ಮ್ ಹಾಲ್ ಟಿಕೆಟ್, ಅದಕ್ಕೆ ಇಟ್ಕೊಂತ ಇದ್ದೀನಿ ನಾನು. ಫಸ್ಟ್ ಇಯರ್ ಇಟ್ಕೊಂಡಿದ್ಯಾ? ಇದೇ ಫಸ್ಟ್ ಇಯರ್ದಿದೆ. ಇದೇ ಫಸ್ಟ್. ಇದೆಲ್ಲ ಇಟ್ಕೊಂಡು, ಸೊ ಲಾಸ್ಟ್ ಎಕ್ಸಾಮ್ಗೆ ಎಲ್ಲ ಹಾಲ್ ಟಿಕೆಟ್ಸ್ ಎಲ್ಲ ಮಿಡ್ ಟರ್ಮ್ ಹಾಲ್ ಟಿಕೆಟ್ಸ್ ಬಂದು ಈ ಕಡೆ ಇಡ್ತೀನಿ. ಯಾವಾಗ ಭೂಮಿಕ ನೀವು ಇನ್ವಿಟೇಷನ್ ಕೊಡೋದು? ಪಾಪ ನಮ್ಮ ಫ್ರೆಂಡ್ ಕಾಯ್ತಾ ಇದ್ದಾನೆ. ಇನ್ವಿಟೇಷನ್ ಕೊಡ್ತೀನಿ. ಸೊ ಅದಕ್ಕೆ ಮುಂದೆ ನಾನು ನಿಮಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಅಲ್ಲಿ ಇದು ಯಾವುದಾದ್ರು ನೀನು ಕೊಡ್ತಾ ಇದೆಯಾ ಮಚ್ಚ? ಅಭಿಮನ್ಯು ಅಭಿಮನ್ಯು ಬಿರಿಯಾನಿ ತಿನ್ನೋದು ಯಾರು ಚಿಕನ್ ಇವಾಗ ಇವನ್ ಕೊಡ್ತಾರೆ ಇನ್ವಿಟೇಷನ್. ಇದು ಬೇಗ ಹೇಳಿದ್ರೆ ನಾನು ಆಟೋ ಬುಕ್ ಮಾಡ್ತಿರ್ಲಿಲ್ಲ. ಯಾವಾಗ ಇಷ್ಟು ಇನ್ಸ್ಟೆಂಟ್ ಆಗಿದ್ರು ಭೂಮಿಕಾ? ಕ್ಯಾನ್ಸಲ್ ಮಾಡಿದ್ರೆ ಇವಾಗ 40 ರೂಪಾಯಿ. 40 ರೂಪಾಯಿ ಪೇ ಮಾಡ್ತೀಯ ತಾನೆ? ಊಟ ನೋಡಿದ್ರೆ ನಾನು 40 ರೂಪಾಯಿ ದೊಡ್ಡ ಬಾ ಮಚ್ಚ. ನಿನ್ನ ಸ್ಟ್ಯಾಂಡರ್ಡ್ಸ್ ಇದೆ ತಾನೆ? ನಾನು ನೆಕ್ಸ್ಟ್ ಟೈಮ್ ಬುಕ್ ಆದರೆ ಅಷ್ಟೇ. ಇವನು ಅಕೌಂಟ್ ಕೊಡ್ತಾನೆ, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದೇ ಸಾಲೆ ಇವಾಗ ಮಚ್ಚ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಕೂತಿದ್ದ. ನಾವು ರೆಗ್ಯುಲರ್ ಪಾಸ್ ಆಗೋಯ್ತು ಮಚ್ಚ. ಭೂಮಿಕಾಗೆ ಪಕ್ಕ ಕಾಂಬೋ ತಿನ್ನೋ ಕೆಪಾಸಿಟಿ ಇಲ್ಲ ಅಲ್ಲ? ಇದು ಮಾತ್ರ ಒಪ್ಕೋತಾಳೆ. ತಿನ್ನೋ ವಯಸ್ಸಲ್ಲಿ ಏನಾದ್ರು ಮಾತಾಡಿದ್ರೆ ಒಂದು ಒಪ್ಕೊಂಡ್ಬಿಡ್ತಾರೆ. ಇವರು ದಿನ ಬಿರಿಯಾನಿ ತಿನ್ನಕ್ಕೆ ಕರ್ಕೊಂಡೋಗಿ ಒಂದಿನ ಕೋಳಿ ಥರನೇ ದಪ್ಪ ಮಾಡಿಬಿಡ್ತಾನೆ ಅಂತ ಡೌಟ್ ಆಗ್ತಾ ಇದೆ. ಎಲ್ಲ ಹೆಂಗೋ ಮದುವೆ ಆಗ್ತಾ ಇತ್ತು. ನೀವು ಅವ್ರಾಯ್ತು, ಅವ್ರ ಲೈಫ್ ಆಯ್ತು. ಮದುವೆ ಆಗೋ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಕಾಣಿಸ್ಬೇಕು, ದಪ್ಪವಾಗಿಲ್ಲ. ಐ ಮೀನ್ ನನ್ನ ಪರ್ಸನಲ್ ಒಪಿನಿಯನ್, ಯಾರಿಗೂ ವರ್ಟ್ ಮಾಡ್ತಾ ಇಲ್ಲ. ಆಕ್ಚುಲಿ ವಾಟ್ ಭೂಮಿಕಾ ಏನು ಹೇಳಿದ್ರು ಮತ್ತೆ ಹೇಳು. ಚಿಕನ್ ಬಿರಿಯಾನಿ ಗೈಸ್, ನಾರ್ಮಲ್ ಕುಷ್ಕ ತಗೊಂಡು ಭೂಮಿಕಾ ಬಿರಿಯಾನಿ ತಗೋತಾಳೆ ಮಚ್ಚ. ನಿಂದಲ್ಲ ಅಚ್ಚ, ಇಲ್ಲಿ ಕಾಂಬೋ ಇದೆ. ಹಾಂ, ಚಿಕನ್ ಬಿರಿಯಾನಿ ಕಾಂಬೋ. ಮಟನ್ ಚಿಕನ್ ಮತ್ತೆ ಇಲ್ಲಿ ನೀನು ಮಟನ್ ತಿನ್ನಲ್ಲ? ಕಾಂಬೋದಲ್ಲಿ ತುಂಬ ಕೊಡ್ತಾರೆ, ತಿನ್ನಕ್ಕಾಗಲ್ಲ.
ಕೆಲಸ ಮಾಡೋಣ ಮಚ್ಚ. ಒಬ್ರು ಕೆಪಾಸಿಟಿ ಕಮ್ಮಿ ಇದೆ, ಇನ್ನೊಬ್ರು ಕೆಪಾಸಿಟಿ ಇದೆ, ಆದರೆ ಅಷ್ಟೊಂದಿಲ್ಲ. ಸೊ 2 ಕಾಂಪ್ಯೂಟರ್ 3 ಜನ ಶೇರ್ ಮಾಡೋಣ. ಗೈಸ್ ನಮ್ಮ ಆರಿಫು ಭೂಮಿಕಾ ಆದ್ರೆ ಒಂದು ಸಜೆಷನ್ ಕೇಳ್ತಾನೆ. ನಾನೇ ಕೇಳೋಣ. ಸರಿ, ನಮ್ಮ ಆರಿಫ್ಗೆ ಕೈ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟದೆ. ನೀನ್ ಥರ ಹೆಂಗೆ ಬ್ರೈಟ್ ಮಾಡೋದು ಅಂತ ಕೇಳ್ತಾನೆ. ನಿದ್ದೆ ಸರಿ ಮಾಡಬೇಕು. ನಿಂಗೆ ನೆಮ್ಮದಿ ನಿದ್ದೆ ಮಾಡ್ತೀಯಲ್ಲ? ಅದು ಬಿಟ್ಟು ಪೊಟ್ಯಾಟೊ ತುರ್ದ್ಬಿಟ್ಟು ಅದ್ರ ರಸ ಬರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು. ಅವಾಗ ನಿನ್ನ ಮುಖ ಭೂಮಿಕಾ ಮುಖ ಥರ ಆಗೋದು ಮಚ್ಚ. ಅದೇ ಮಚ್ಚ ಹೇಳ್ತಾರದು ಅಷ್ಟು ಗೈಸ್ ನನ್ನ ಫ್ರೆಂಡಿಗೆ ಎಂಥ ಡೈಲಾಗ್ ಬರ್ತಾನೆ ಅಂದರೆ ಭೂಮಿಕಾಗೆ ಹೇಳಿ ಮಾಡಿದಂಗೆ ಬರ್ತಾನೆ. ಆಗ ನಾನು ಸ್ಕ್ರೀನ್ಶಾಟ್ ಕಳಿಸ್ಬಿಡ. ಭೂಮಿಕಾ ಇದು ಓದಿದ್ದೇನೆ. I've seen that people often misunderstand flirting as love or bad intentions, while sometimes it is simply someone trying to make another person feel comfortable, safe and happy around them. ಎಷ್ಟು ಚೆನ್ನಾಗಿ ಬರ್ತಿದ್ಯಾ ಮಚ್ಚ. ನೀನೇ ಬರ್ತೀನಿ. ನಾನೇ ಬರ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾನೆ. ಅವನು ಅವನು ಇನ್ಬಿಲ್ ಟ್ಯಾಲೆಂಟ್ ಏನು ಗೊತ್ತಾ ಆರಿಫ್ದು? ಚೆನ್ನಾಗಿದೆ. ಥ್ಯಾಂಕ್ ಯು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನನಗೆ ಹೇಳಿ ಮಾಡಿಸ್ದಂಗೆ ಯಾಕಿದೆ ಅಂತ ನಂಗೆ ಅರ್ಥ ಒಳ್ಳೆ ಫುಡ್ ಮಚ್ಚ. Oh my god. Guys, the capacity of Bhumika is so less that remaining ನಮ್ಮಿಬ್ರಿಗೂ ಹೊಟ್ಟೆ ತುಂಬಿಸೋಷ್ಟು ಪಾಪ. ಯಾವಾಗಿಂದ? ನಾನು ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ ಹೇಳಿದ್ದೆ ಗೈಸ್. ನಾವು ಬಿರಿಯಾನಿ ಕಾಂಬೋನೇ ಎಷ್ಟು ಹೇಳಿದ್ದ? ನಾವಿರೋದು 3 ಜನ, ಅವ್ನು ಕಾಂಬೋ ಹೇಳಿರೋದು 2. ಅದ್ರಲ್ಲೂ ಕುಷ್ಕ ಕೊಟ್ಟಿದ್ದಾರೆ. ಕುಷ್ಕ? ಹೊಡೆದಿದ್ದಾರೆ. ಅಮ್ಮಿ ಕುಷ್ಕ ಜೊತೆ ಇದು ನೋಡು, ಇದು ನೋಡು, ಇದು ನೋಡು, ಇವೆಲ್ಲ ಬಿರಿಯಾನಿ ಸಿಗ್ತದ ನಿಂಗೆ? ಬಿರಿಯಾನಿನೇ ಕರ್ರಿ. ಯಾಕೆ ನಿಮ್ಮ ಅಮ್ಮ ಚಿಕನ್ ತಿನ್ನಲ್ಲ? ನೀವು ಗೊತ್ತಾಗೋಯ್ತಾ ಅದು? ಆಕ್ಚುಲಿ ಹೇಳು. ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಲ್ವಾ? ಮಾಡಲ್ಲ. ಯಾಕೆ? ಅಮ್ಮ ತಿನ್ನಲ್ಲ. ಏನಕ್ಕೆ? ಏನಕ್ಕೆ ಅಂದರೆ ನಿಂಗೆ ಹೇಳಿಲ್ಲಲ್ಲ ಮಚ್ಚ ನಾನು. ನನಗೆ ಗೊತ್ತಿಲ್ಲ ಇದು. ಹೌದಾ? ಆ್ಯಕ್ಚುಲಿ ನಮ್ಮ ಅಮ್ಮ ಒಬ್ಬರೇ ವೆಜಿಟೇರಿಯನ್ ನಮ್ಮ ಫ್ಯಾಮಿಲಿಲಿ, ಇಬ್ಬರೆಲ್ಲ ನಾನು ವೆಜಿಟೇರಿಯನ್, ಅದಕ್ಕೆ ನಾವು ಅಮ್ಮ ತಿನ್ನಲ್ಲ. ನಿಮ್ಮ ಅಪ್ಪ ಅಮ್ಮನ ಮ್ಯಾರೇಜಾ? ಇಲ್ಲ ಹಂಗೇನಿಲ್ಲ. ಆ್ಯಕ್ಚುಲಿ ನಮ್ಮ ತಾತ ಒಂದು ಟೈಮಲ್ಲಿ ದೊಡ್ಡ ಜೈಂಟ್ ಪರ್ಸನ್ನು. ಒಂದು ಹೆಜ್ಜೆ ಮನೆಯಿಂದ ಈಚೆ ಇಕ್ಕರು ನಮ್ಮ ತಾತ ತುಂಬ ಸ್ಟ್ರಿಕ್ಟು. ಆ ಥರ ಟೈಮಲ್ಲಿ ನಮ್ಮಮ್ಮ ನಮ್ಮ ಮನೇಲಿ ಚಿಕನ್ ಅಡುಗೆ ಮಾಡಬೇಕಾದ್ರೆ ಒಂದು ಕೋಳಿದೇನೋ ಐಟಮ್ ಇರ್ತದೆ, ಏನೊಂದು ಗೊತ್ತಿಲ್ಲ, ಹರ್ವಸ್ ಮಾಡಿಬಿಟ್ಟಿದ್ರು. ನಮ್ಮ ತಾತನೇ ತಡ್ಕೊಳಕ್ಕಾಗಿಲ್ಲ. ಹಿ ಈಸ್ ಮೋರ್ ರಿಸೋರ್ಸ್ ಸೇವಿಂಗ್ ಪರ್ಸನ್. ಅದನ್ನೇ ತಿಳಿಸ್ಬಿಟ್ಟು ನಾನು ಭೂಮಿಕಾಗೆ ಅರ್ಥ ಆಗೋದು. ಅವಾಗಿಂದ ನಾವು ಅಮ್ಮಗೆ ತಿನ್ನೋಕ್ಕಾಗ್ತಾ ಇಲ್ಲ. ಇವನು ಏನು ಹೇಳಿ ಕರ್ಕೊಂಡು ಹೋಗಿದ್ದಂದ್ರೆ ನನಗೆ ಲೀಲಾಗೆ ನನಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತ ಅಂದ. ನಾನು ಅವಾಗ ಆ್ಯಕ್ಚುಲಿ ನಂಬಿದೆ, ಬಟ್ ನಾನು ಇವ್ರು ಯಾವ ರೇಂಜಿಗೆ ನಂಬುದು ಅಂದರೆ ನಕ್ಕಿ ಇಟ್ಬಿಟ್ಲಪ್ಪ. ನನಗೆ ಅನ್ಸ್ಬಿಟ್ಟು ಏನು ಈದ್ರು ನಕ್ಕಲ್ಲ. ನನಗೇನು ಅನಿಸ್ತು ಅಂದರೆ ಲೀಲಾ ಹೆಂಗಿದ್ರು ನಾವು ಒಪ್ಕೊಳ್ಳಲ್ಲ, ಇವ್ರು ಫ್ಲಾಪ್ ಆಗ್ತಾನೆ ಅಂತ ನಾನು ಅದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನಗ್ತಿದ್ದ. ಕಾರ್ ಹತ್ರ ಹೋಗ್ತೀವಿ, ಕಾರಲ್ಲಿ ಸಾಂಗು, ಲವ್ ಸಾಂಗು. ಯಾವ ಸಾಂಗ್ ಮಚ್ಚ ಅದು? ಪುನೀತು ನಂಗೆ ಹೆಸರು ಗೊತ್ತಿಲ್ಲ ಯಾವ ಸಾಂಗು ಅಂತ. ಯಾವುದೋ ಒಂದು ಸಾಂಗ್ ಆಯ್ತಾ, ಇವಳು ಲೀಲಾ ಇಟ್ಕೊಂಡು ಸಿಚುವೇಶನ್ ಕರೆಕ್ಟಾಗಿ ಸಾಂಗ್ ಹಾಕಿದೀವಿ ಅಂತ ಅಂದ್ಬಿಟ್ಲು. ಅವಾಗಲೇ ಡೌಟ್ ಶುರು ಆಯ್ತು. ಆಮೇಲೆ ಟ್ರೈ ಮಾಡಿದೆ. ಎಲ್ಲಾಗಿದೆ ಇದೆಲ್ಲ? ಮಚ್ಚ ಇದೇ ರೋಡ್ ಹಿಂದ್ಗಡೆ ಮಚ್ಚ. ಓ, ನೀನು ಮಿಸ್ ಆಗೋದೆ ಮಚ್ಚ. ನೀ ಇದ್ದಿದ್ರೆ ಪಕ್ಕ ಸೀನೆ ಚೇಂಜ್ ಆಗ್ಬಿಡ್ತಾಯಿತ್ತು ಮಚ್ಚ. ಅಲ್ಲ ಭೂಮಿಕಾ? ಹ್ಞೂ ಅನ್ನೋ ಸತಿ ಹ್ಞೂ ಅನ್ನೋ. ಭೂಮಿಕಾ ತಿರುಪತಿ ಎಲ್ಲದ? ಚೆನ್ನೈ. ಸೂಪರ್ ಮಚ್ಚ. ಇದು ಮಂತ್ರಾಲಯ ಎಲ್ಲ ಐತೆ? ಮಂತ್ರಾಲಯದಲ್ಲಿ. ಏಯ್ ಸುಮ್ಮನೆ ಮಂತ್ರಾಲಯ ಎಲ್ಲ ಐತೆ ಮಚ್ಚ? ಆಂಧ್ರ. ಸೂಪರ್. ನಿಂಗೆ ಮಂತ್ರಾಲಯ ಎಲ್ಲ ಐತೆ ಅಂತ ಗೊತ್ತು. ಭೂಮಿಕಾ ನೀನು ಹೇಳೋ, ತಿರುಪತಿ ಎಲ್ಲ ಐತೆ? ತಿರುಪತಿಗೆ ಹೋಗಿಲ್ಲ ಇಲ್ಲಿವರೆಗೂ ಮಚ್ಚ. ಇವ್ರ ಡ್ಯಾಡಿ ಇವ್ರನ್ನ ಎಷ್ಟು ಸೆಕ್ಯೂರಾಗಿ ನೋಡ್ಕೋತಾವ್ರೆ ಅಂತ ನೋಡು ಮಚ್ಚ. ತಿರುಪತಿ ಕೂಡ ಹೋಗಿ ಬಂದಿಲ್ಲ ಇನ್ನು ನೀನು. ನೀನು ಕರ್ಕೊಂಡು ಹೋಗ್ತೀಯ ಅಂತ ವೇಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾತಾಡಿ ಆಫ್ ಇಕ್ಕೋದು ಕಲ್ತ್ಬಿಟ್ಟಾರ ಮಚ್ಚ. ಇವಾಗ ಇದನ್ನ ಬರೀ ಮಾತಾಡ್ತಾ ಇದ್ರು, ಮಾತಲ್ಲಿ ಆಫ್ ಇಕ್ಕೋದು ಕಲ್ತ್ಬಿಟ್ಟಾರೆ. ಓಕೆ ಮಚ್ಚ. ಭೂಮಿಕಾ ಡೌನ್ ಟು ಅರ್ತ್ ಅಲ್ಲ ಮಚ್ಚ? ಹೌದು. ಭೂಮಿಗೆ ಹೆಸರಲ್ಲಿದೆ. ಭೂಮಿ. ಎಷ್ಟು ಡೌನ್ ಟು ಅರ್ತ್ ಅಂದರೆ ನಾನು ನೀನು ಹೆಂಗ್ ಫ್ರೆಂಡ್ಸ್ ಅದೇ ಥರ ಅಲ್ಲ ಮಚ್ಚ. ಭೂಮಿ ಅಷ್ಟೇ ಅಲ್ವಾ? ಫ್ರೆಂಡ್ಸ್ ನಾನು ಯಾರಿಗೆ ಹೆಂಗೋ ಅದೇ ಥರದನ್ನ ಫ್ರೆಂಡ್ಸು. ಆರಿಫ್, ಹೌದು. ಐ ಲವ್ ಯು ಮಚ್ಚ. ಲವ್ ಯು ಟು.
ನೋಡೋ ಡೌನ್ ಟು ಅರ್ಥಕ್ಕೆ ಬೇಸು ಇಲ್ಲ ಡೌನು ಇಲ್ಲ ಹೋಗು. ಈ ತರ ಎಲ್ಲ ಸಿಕ್ಕಾಕ್ಬಾರ್ದು. ಒಬ್ರು ವ್ಯಕ್ತಿ ಈ ತರ ಎಲ್ಲ ಸಿಕ್ಕಾಕ್ಬಾರ್ದು. ಸರಿ ಮಚ್ಚ ಮಿಸ್ ಯು ಮಚ್ಚ. ಏ ಹೇಳ ಮಿಸ್ ಯು ಟು ಭೂಮಿಕಾ ಭೂಮಿಕಾ ಏನು ಭೂಮಿಕಾ ಏನು ಮಾತಿಲ್ಲ ಕತೆ ಇಲ್ಲ. ಸರಿ ಒಂದು ನಿಮಿಷ ಮಚ್ಚ, ನೀನು ನೋಡೋಕೆ ಸೂಪರ್ ಆಗಿದೆ ಮಚ್ಚ. ಬೈಗನ್. ಥ್ಯಾಂಕ್ ಯು ಸೋ ಮಚ್. ನೀವು ಚೆನ್ನಾಗಿದೆಯಾ ಭೂಮಿಕಾ? ನೀನು ನೋಡೋಕೆ ಸೂಪರ್ ಆಗಿದೆ ಭೂಮಿಕಾ. ಥ್ಯಾಂಕ್ ಯು. ಯೂಟ್ಯೂಬ್ ಯಾವ್ದ ಮಚ್ಚ ಸಿಂಪಲ್ ಆಗಿ ಯಾವ್ದ ಲೈಟ್ಸ್ ಎಲ್ಲ ಹಾಕೊಂಡು ಇವಾಗ ಫುಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಬ್ರು ಕೊಟ್ಟು ಮೇಂಟೈನ್ ಮಾಡು. ಸರಿ. ಭೂಮಿಕಾ ಎತ್ತು ಏನು ಮದುವೆ ಆದ್ಮೇಲೆ ತೇಜಸ್ಸು ಮದ್ವೆ ಆದ್ಮೇಲೆ ವ್ಲಾಗ್ಸ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮದ್ವೆ ಅವ್ರ ಆದ್ಮೇಲೆ ಹೆಂಡತಿ ಲೈಫ್ ಅಂತೂ ಅಲ್ಲ ತೇಜ್ ಮದ್ವೆ ಆಗ್ತದೆ. ತೇಜ್ ಮದ್ವೆ ಆಗ್ತದೆ ಗೈಸ್. ಇವತ್ತು ನಂದು ದಿನ ನಮ್ದು ವ್ಲಾಗ್ಸ್ ಬರಲ್ಲ. ಇದುವರೆಗೂ ಮಾಡಬೇಕು. ನಾನು ತೇಜಸ್ವಿ ಎಲ್ಲರೂ ಗೊತ್ತು ಪೀಸ್. ಆಮೇಲೆ ಇವಾಗ ಇವ್ರು ನಿಮ್ ಬಾಬಿ. ನಿಮ್ ಬಾಬಿ. ಆಮೇಲೆ? ಸೊ ಇವಾಗಿಂದ ಇವಾಗ ಅವ್ರದ್ದು ಅಕೌಂಟ್ ಇದೆ, ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಿ. ಫಾಲೋವರ್ಸ್ ಎಲ್ಲ ನಮ್ಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿಡಿಯೋಸ್ ಎಲ್ಲ. ಸೂಪರ್ ಮಚ್ಚ. ನೀನು ನನ್ನ ಮೇಲೆ ಈ ಥರ ನಂಬಿಕೆ ಇಟ್ಕೊಂಡಿದ್ಯಲ್ಲ, ಫ್ರೆಂಡೇನೋ ನೀನು? ಸಿ ಗೈಸ್, ನಾನು ಅವ್ನ ಫ್ರೆಂಡ್, ಅದಕ್ಕೆ ನಂಬಿಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಹೇಳ್ತಾ ಇದ್ದೀನಿ. ಫ್ರೆಂಡ್ ಇಲ್ಲ ಅಂದರೆ ಬೇರೆಯವ್ರು ಯಾರು ಹೇಳ್ತಾರೆ? ನನ್ನ ಬ್ಯಾಗ್ನ ಇಷ್ಟು ತಿಂಗಳಿಂದ ನೋಡ್ತಾ ಈ ಬ್ಯಾಗ್ನ ನನ್ನ ಜೊತೆ. ಫಸ್ಟ್ ಇಯರ್ ಮೂರು ತಿಂಗಳಿಂದ ಆ ಬ್ಯಾಗ್ ನೋಡಿ ಏನೈತೆ ಅಂತ ಇದುವರೆಗೂ ನೋಡಿದ್ಯಾ? ಫ್ಯಾಷನ್ ಅಂತ ಇದೆ. ಒಳಗಡೆ ಏನೈತೆ ಅಂತ ಗೊತ್ತಾ? ಏನೋ ಬುಕ್ಸ್ ಅಂತೂ ಇರಲ್ಲ. ಇಲ್ಲ, ತೇಜಸ್ ಲವ್ ಇದೆ. ನೋಡಿದ್ಯಾ ಯಾವಾಗಾದ್ರು? ಕೆಲವು ಪರ್ಸನಲ್ ಥಿಂಗ್ಸ್ನ ನಿನಗೆ ನೋಡಕ್ ಬಿಟ್ಟಿಲ್ಲ ಅಂದರೆ ಜನಕ್ಕೆ ನೋಡಕ್ ಬಿಡ್ತೀನಾ? ನೀನು ನಗಾಬೇಡ, ನೀನು ನಂಗೆ ಇನ್ಸಲ್ಟ್ ಮಾಡೋದು. ಸುಮ್ಮನೆ ಬ್ಯಾಗ್ ಎಲ್ಲದರಲ್ಲಿ ಬಿಟ್ಟೋಗ್ಬಿಡ್ತಿದ್ಯಾ? ನನಗೆ ನನ್ನ ಬ್ಯಾಗ್ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ಬಿಟ್ಟು ಹೋಗ್ತೀನಿ. ಆಯ್ತಾ? ಬ್ಯಾಗ್ ಮೇಲೆ ನಂಬಿಕೆ ಇಲ್ಲ, ಬೇರೆಯವ್ರು ನಿನ್ ಬ್ಯಾಗ್ ಮುಟ್ಟಲ್ಲ ಅಂತ ನಂಬಿಕೆ. ಯಾವುದೇ ಎನ್ವಿರಾನ್ಮೆಂಟು ನನ್ನ ಬ್ಯಾಗ್ನ ಮುಟ್ಟಕ್ಕೆ ಬಿಡಲ್ಲ ಅಂತ ನಂಗೆ ಗೊತ್ತು. ಹುಡುಗಿರೇ ಹಂಗೆ ಹುಡುಗಿರೇ ಹಂಗೆ ಡವ್ ಮಾಡೋದೇ ಹಿಂಗೆ. ಹುಡುಗಿರೇ ಹಂಗೆ. ಏನಂತೀಯ ಮಚ್ಚ? ಹುಡುಗಿಯವರು ನಾವು ಹುಡುಗರ ತೋಟ ಹುಡುಗಿರ ಮೇಲೆ ಬೇರೆ ಇರುತ್ತೆ, ಹುಡುಗಿರ ತೋಟ ಹುಡುಗರ ಮೇಲೆ ಬೇರೆ ಇರುತ್ತೆ. ವಿ ಕ್ಯಾಂಟ್ ಏನದು ಹುಡುಗಿಯವ್ರ ಬಗ್ಗೆ ಹುಡುಗಿನೇ ಮಾತಾಡ್ಬೇಕು. ಹುಡುಗರು ಮಾತಾಡೋದಕ್ಕೂ ಏನಾಗ್ಬಿಡುತ್ತೆ ಗೊತ್ತಾ? ಭಯ ಸರ್. ಫುಲ್ ಬ್ಯಾಸ್ ಆಗ್ಬಿಡುತ್ತೆ. ಯು ಟೇಕ್ ಯುವರ್ ಡಿಫೆನ್ಸ್, ವಿ ಟೇಕ್ ಆರ್ ಡಿಫೆನ್ಸ್. Would like to take notes while I take totes of the marijuana smoke. 2 ವರ್ಷದ ಮುಂಚೆ ನೆನಪಿದೆಯಾ ಮಚ್ಚ? ನಿಂಗೆ ನೆನಪಿರಲ್ಲ ಬಿಡು. ನಾನು ಭೂಮಿಕಾ ಹತ್ರ ಹೋಗಿದ್ದೆ. ಭೂಮಿಕಾ ನನಗೆ ಟಾಪಿಕ್ ಬೈ ಟಾಪಿಕ್ ಹೇಳ್ಕೊಡ್ತೀನಿ. ಇವಾಗ ನೋಡು, ಭೂಮಿಕಾ ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ, ಅಷ್ಟು ಬೆಳೆದ್ಬಿಡು. ತೇಜಸ್ ನಮ್ಮ ಕ್ಲಾಸಲ್ಲಿ ಇಲ್ಲ, ನಮ್ಮ ಜೂನಿಯರ್ ಆಗ್ಬಿಟ್ಟಿದ್ದಾನೆ. ಏನ್ ಹೇಳ್ಕೊಡೋಣ? ಜೂನಿಯರ್ ಅಂದ್ರೆ ಸ್ವಲ್ಪ ಈಸಿಯಾಗಿ ಹೇಳ್ಕೊಡ್ಬೋದು. ಓದಿರೋ ಟಾಪಿಕ್ಗೆ ಬರ್ತದೆ. ಹೇಳ್ಕೊಡೋಣ. ಇವನು ಯಾವತ್ತೂ ಬರ್ತಾನೆ, ನಾಳೆಲ್ಲ BSc ಇವನು ಬೆಳೆದ್ಬಿಟ್ಟು ನಮ್ಮ ಹತ್ರ ಬರ್ದಲೆ ಯಾರು ಹಿಂದೆ ಬರ್ತಾ ಇರೋದು ಅಂತ. ಯಾರು ವಿಡಿಯೋ ಮಾಡೋಕ್ಕಾಗಲಿ ಮಾತಾಡ್ಸೋಕ್ಕಾಗಲಿ ಯಾರಿಂದ ಹೋಗ್ತಾ ಇದ್ದಾರೆ, ಯಾರನ್ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಗೊತ್ತಾಗುತ್ತೆ. ಮಾತಾಡ್ಸಕ್ಕಷ್ಟೇ ಬರ್ತಾನೆ. ಈ ತರ ಒಳ್ಳೆ ವಿಷಯ ಬರೋದೇ ಇಲ್ಲ. ಭೂಮಿಕಾ ನನಗೆ ಅರ್ಥ ಆಗಿಲ್ಲ, ಹೇಳ್ಕೊಡೋದು ಯಾವತ್ತೂ ಬಂದೇ ಇಲ್ಲ. ಬರ್ತಾನೆ. ಯಾವಾಗ ಬರ್ತಾನೆ ಗೊತ್ತಾ? ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ ಅಂತ ಇನ್ನೊಂದು ಲಾಸ್ಟ್ 5 minutes ಬರ್ತಾನೆ. ಎಕ್ಸಾಮ್ ಸೆಕ್ಷನ್ 26 ಡೈರಿಂಗ್ ಡಿಕ್ಲರೇಷನ್ ನಂಗೆ ಅರ್ಥ ಆಗಿಲ್ಲ ಭೂಮಿಕಾ. ನಾಳೆ ಹೇಳ್ಕೊಡ್ತೀನಿ. ಬದಲಾಗಿಲ್ಲ ಮಚ್ಚ ಭೂಮಿಕಾ, ನಮ್ಮ ಭೂಮಿಕಾ ಮಚ್ಚ. ನೀವು ಚೇಂಜ್ ಆಗಿಬಿಟ್ಟಿದ್ದೀರಿ ಅಷ್ಟೇ. ಮೇಂಟೈನ್ ಮಾಡ. ಓಕೆ ಸಾರಿ ಗೈಸ್, ನೀವು ಚೇಂಜ್ ಆಗಿಲ್ಲ, ಭೂಮಿಗೆ ಚೇಂಜ್ ಆಗಿಲ್ಲ. ಸುಮ್ಮನೆ ನನ್ನ ತಲೆ ಮೇಲೆ ಎಲ್ಲ ಗೂಬಿ ಕೊಂಡಿಸ್ತೀವಿ. ಗೈಸ್, ಭೂಮಿಕಾ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನ ನೀವು AC ಕಾರ್ ಬುಕ್ ಮಾಡ್ತೀವಿ ಅನ್ಕೊಂಡಿದ್ದೀನಿ. ಮಚ್ಚ ಟೀ ಕುಡಿದ್ಯಾ? ವಾಟರ್ ಮಿಲನ್ ಬೇಕು, ವಾಟರ್ ಮಿಲನ್ ಜ್ಯೂಸ್. AC ಕಾರ್ ಬಗ್ಗೆ ಏನೋ ಮಾತಾಡೋದು. ಸರಿ, ಯಾವ ಕಾರ್ ಬುಕ್ ಮಾಡಿದ್ರು ಮಚ್ಚ? ಯಾವ ಕಾರ್ ಬುಕ್ ಮಾಡಿದ್ರು AC ಕಾರೇ ಬುಕ್ ಮಾಡ್ತಾರೆ. AC ಕಾರ್ ಅಂತಾರಲ್ಲ,
ಅದಕ್ಕೆ ನೀನ್ ಮಾಡಿದ್ದೆ ಆಟೋ ಬುಕ್ ಮಾಡಿದ್ದೆ ಯಾಕಂದ್ರೆ ಫುಲ್ ಆಲ್ ರೌಂಡ್ ಗಾಳಿ ಆಗಲಿ ಅಂತ ಕರೆಕ್ಟ್ ಮಚ್ಚ ನಿನ್ ಫ್ರೆಂಡ್ ಹೋದ್ರೆ ಬಾ ಅವನ್ ಬುಕ್ ಮಾಡಿದ್ದಲ್ಲ, ನಾನೇ ಬುಕ್ ಮಾಡ್ಕೊಂಡಿದ್ದೆ. ಮಚ್ಚ ಯಾರ್ಯಾರೋ ಕಾಲ್ ಮಾಡಿದ್ರೆ ಸ್ವೀಟಾಗಿ ಮಾತಾಡಿಸ್ತಾರೆ ಮಚ್ಚ. ನಾನು ಕಾಲ್ ಮಾಡಿದ್ರೆ ಸ್ವೀಟಾಗಿ ಮಾತಾಡಲ್ಲ ಮಚ್ಚ. ಭೂಮಿಕಾ ಎಷ್ಟು ಭಯಾಸ ಮಚ್ಚ. ಊರವ್ರಿಗೆ ಒಂದು ನನಗೆ ಒಂದು ಮಚ್ಚ. ನೋಡು ಬಾಯ್ ಬಾಯ್ ಓಡೋಯ್ತು. ಬಾಯ್ ತೆಗೆದಿಸಿ ಪೀಸ್ ಬಾಯ್. ಆಯ್ತು ಭೂಮಿಕಾ ಕತೆ ಇಲ್ಲ. ಇವಾಗ ನಾವು ನಮ್ಮ ಕತೆ ನೋಡೋಣ. ಗೈಸ್, ಇವತ್ತು ನನ್ನ ಫ್ರೆಂಡು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ದ. ನಾನು ಬರ್ತಾ ಇರೋ ಮಳೆನೋ ಕೇರ್ ಮಾಡಿದ್ರೆ ಹೋಯ್ತಾ ಇದ್ದೀನಿ. ಬೆಸ್ಟ್ ಆಫ್ ಯು ಮಚ್ಚ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಆಗಲ್ಲ ಇಂಥ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಹಾಕಿ. ಅವ್ರು ಕೂಡ ನೆಮ್ಮದಿಯಾಗಿ ಆಟ ಆಡ್ತಾ ಇದ್ದಾರೆ. ನಮಗೆ ಕೂಡ ಅಂತ ಭಾಗ್ಯ ಇಲ್ವಲ್ಲ ಮಚ್ಚ. ಬೆಳೆದಿದ್ದೀವಿ, ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಥರ ಹ್ಯಾಪಿಯಾಗಿಲ್ವಲ್ಲ ನಾವು. ನೀನಿದೆಯಾ ಮಚ್ಚ? ಯಾರೂ ಇಲ್ಲ ಮಚ್ಚ, ಯಾರೂ ಇಲ್ಲ. ಫ್ಯಾಮಿಲಿ ಇಸ್ ಹ್ಯಾಪಿ ಡ್ಯೂಡ್. ಇಟ್ಸ್ ಓಕೆ ಮಚ್ಚ, ಇಟ್ ಟೇಕ್ಸ್ ಟೈಮ್. ಬರ್ತದೆ. ಬರ್ತದೆ ಅಂತ ಇವಾಗ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಸೆಟಲ್ ಆಗಬೇಕು. ಹಂಗೆ ಇಲ್ಲ ಮಚ್ಚ, ಲೈಫ್ ಎಲ್ಲಿದ್ರೂ ಖುಷಿಯಾಗಿರ್ಬೋದು, ಬಟ್ ಮೈಂಡ್ ಸೆಟ್ ಇರ್ಬೇಕಷ್ಟೇ. ನೋಡಿ ಸರ್, ಎಲ್ಲಿದ್ರೂ ಆರಾಮಾಗಿರ್ಬೇಕು. ಮೈಂಡ್ ಸೆಟ್ ಕರೆಕ್ಟ್ ಇರಬೇಕು. ನಮ್ಮ ಪಕ್ಕದಲ್ಲಿ ಇವರು ಸೊಸೈಟಿಯವರು ಕರೆಕ್ಟ್ ಇರಬೇಕು. ನಮ್ಮ ಕಂಪ್ಯಾನಿಯನ್ನು ನಮ್ಮ ವೈಬ್ ಮ್ಯಾಚ್ ಆಗಬೇಕು, ಆಗ ಆರಾಮಾಗಿರ್ಬೇಕು. ಫಸ್ಟ್ ಕಂಡೀಷನ್ ರೋಡು, ಯಾವುದೋ ಕಿತ್ತಾಗಿರೋ ರೋಡ್ ಕಂಡೀಷನ್ನು ಬಿದ್ದೇ ಹೋಗ್ಬಿಟ್ಟು. ಅವನೇ ಸೈಡ್ಗೆ ಹಾಕ್ತಾನೆ ಗಾಡಿನ. ಒಳ್ಳೆ ಆರಿಫ್. ಬ್ರೇಕಿಂಗಲ್ಲಿ ಇಶ್ಯೂ ಆಯ್ತಲ್ಲ, ಬ್ರೇಕಿಂಗಲ್ಲಿ ಪ್ರಾಬ್ಲಮ್ ಆಯ್ತಲ್ವಾ? ಡಂಪ್ ಐತೆ, ಅದು ಕರೆಕ್ಟಾಗಿ ಅದು ರೆಡಿ ಮಾಡಿಲ್ಲ. ಹಾಂ ಸರ್ ಮಚ್ಚ, ಅಂಥದ್ದು ಏನೈತೆ ಮಚ್ಚ ಆ ಕಡೆ? ಏನಿಲ್ಲ ಮತ್ತೆ ಸುಮ್ಮನೆ ಪಾರ್ಟಿ ಥರ ಹೊಂಡ ಕರ್ಕೊಂಡು ಹೋಯ್ತವ್ರೆ ಅಂದರೆ ನಾವು ಕೂಡ ಹೋಗಿ ಬರೋ ಹೊರಗೆ ನಾವು ಹೋಗ್ಬೋದು ಮಚ್ಚ. ಅದೇನಿಲ್ಲ, ಕಾಸನ್ನು ಕಟ್ಟಂಗಿಲ್ಲ. ಏನಿಲ್ಲ ಕಡಿಮೆಲ್ಲ, ಕಾಸು ಕಟ್ಟಂಗಿದ್ರು ಕೂಡ ಹೋಗಿ ಬರ್ಬೋದು. ಆದರೂ ಅಂಥದ್ದು ಏನೈತೆ ಒಳಗಡೆ? ಏನಿಲ್ಲ ಮತ್ತೆ ಸುಮ್ಮನೆ ಹಂಗೆ ಅದು ಕೆಫೆ ಥರ ಅದು. ಮಚ್ಚ ಹೋಗೋದನ್ನ ಹೋಗ್ತಾ ಇದ್ದೀವಿ, ಒಂದ್ಸರಿ ನೋಡ್ಕೊಂಡು ಹೋಗ್ಬೋದು. ಬೇಡ ಮಚ್ಚ, ಸದ್ಯಕ್ಕೆ ಪ್ಲೀಸ್ ಮಚ್ಚ, ಪ್ಲೀಸ್ ನಾಳೆ ಹೋಗೋಣ. ಗೈಸ್, ನಾನು ನನ್ನ ಫ್ರೆಂಡಿನ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರ್ಬೇಕಾದ್ರೆ ಇವಾಗ ಅನಿಸ್ತೈತೆ, ಕಳ್ ಫ್ರೆಂಡ್ ನನ್ನ ಮಗ ಜೊತೆಲೇ ಬಂದೀನಿ, ಜೊತೆಲೇ ನಿಂದೀನಿ, ಒಂದು ರೂಮ್ಗೆಲ್ಲ ಡ್ರಾಪ್ ಮಾಡಿದ್ದೀನಿ. ಒಂದು ಟವಲ್ ತಗೋ ಬಾ ಮಚ್ಚ, ಸ್ವೆಟ್ರ್ ತಗೋ ಬಾ ಮಚ್ಚ ಅಂತ ಒಂದು ಮಾತು ಕರೆದಿಲ್ಲ. ನಂಗೆ ಚಳಿ ಆಗ್ಬೇಕಾದ್ರೆ ನೆನಪಾಗ್ತೈತೆ. ಇಲ್ಲ ಆರಿಫ್, ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ. ಗೈಸ್, ಫೈನಲಿ ನೆನ್ಕೊಂಡು ಮನೆಗೆ ಬಂದೀನಿ. ಕಾಲೆಲ್ಲ ಸ್ವಲ್ಪ ಬೆಳ್ಳಗೆ ಆಗ್ಬಿಟ್ಟದೆ, ಸ್ವಲ್ಪ ಆಗದೆ, ನಿಮ್ಗೆ ಗೊತ್ತಾಗ್ತಿಲ್ಲ. ಆರಿಫು ನನಗೇನೂ ಕೊಟ್ಟಿಲ್ಲ. ಆರಿಫ್ ನೀನು ನಾಳೆ ಇದನ್ನೇ ಹೇಳೋದು. ಮಮ್ಮಿ ಬ್ಯುಸಿ ಕ್ಯಾಲ್ಕುಲೇಷನ್. ಸ್ವಲ್ಪ ಚೆನ್ನಾಗೈತೆ ಡ್ರೆಸ್. ಅದೇ ಅಲ್ಲ ಹುಣಸೂರಿಂದ ತಂದಿದ್ದು ಬಾಯ್ ಸೈಡ. ಗೈಸ್ ಆರಿಫ್ ಕಾಲ್ ಮಾಡ್ತಾವ ನನ್ನ ಫ್ರೆಂಡು. ಏನು ಹೇಳ್ಬೋದು ಇವನು ಮಚ್ಚ? ಸರಿ, ಮನೆ ಆಗಿದೆಯಾ ಮಚ್ಚ ನೀನ ಕೇಳ್ತಾ ಇರೋದು? ಇವಾಗ ನೀನು ಕಾಲ್ ಮಾಡಿ ಗೆದ್ಬೇಕಾ? ಇವಾಗ ನೀನು ಸರಿ ಗೆದ್ದೆಲ್ಲ ಎಲ್ಲಿದ್ಯಾ ಮಚ್ಚ? ನೀಟ್ ಆಗಿದ್ಯಾ ಆಗಿಲ್ಲ? ಅದೇ ರೀಚ್ ಆಗಿದ್ದೀನಿ ಮಚ್ಚ. ನೀನು ವಾಯ್ಸು ಬ್ರೇಕ್ ಆಗೋಗ್ಬಿಟ್ಟೈತೆ. ಗೈಸ್, ಇವಾಗ ನಾನು ನಮ್ಮ ಅಣ್ಣ ಒಂದು ಜಾಗಕ್ಕೆ ಬಂದಿದ್ದೀವಿ. ಏನು ಮನೇಲಿ ಇವತ್ತು ನಾಳೆ ನಾನ್ ವೆಜ್ ತಿನ್ನಂಗಿಲ್ಲ ನೋಡಿ. ಅದಕ್ಕೆಲ್ಲ ಮತ್ತೇನೇನು ಟೇಸ್ಟ್ ನೋಡೋಕ್ಕೆ ಅಂತ ಮೇಲ್ಗಡೆ ಒಂದು ಬಿರಿಯಾನಿ ಹೋಟ್ಲ್ ಐತಲ್ಲ, ಶರೀಫ್ ಬಿರಿಯಾನಿ ಅಂತ, ಟೇಸ್ಟ್ ನೋಡೋಣ ಅಂತ ಬಂದಿದ್ದೀನಿ. ನಾನು ಇದ್ದವ್ರಿಗೂ ಟೇಸ್ಟ್ ನೋಡಿಲ್ಲ. ಏರಲ್ಲ, ಪರವಾಗಿಲ್ಲ, ಇದ್ದಾರೆ ಇಲ್ಲ ಅಂದ್ಕೊಂಡಿದ್ದೆ. ಏನಾದ್ರು ಟೋಮ್ಗಳೆಲ್ಲ ಇಕ್ಕವ್ರೆ. ಬೆಂಕಿ ಊಟ ಬೇಕು. ನಾನು ತುಂಬ ದಿವಸ ನಾನ್ ವೆಜ್ ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ. ಫೈನ್, ಇವಾಗ ಸೀದಾ ಮನೆಗೆ ಹೋಗ್ಬೇಕು, ಆಮೇಲೆ ಕೆಲಸ ಮುಗಿಸ್ಕೋಬೇಕು, ಯಾಕಂದರೆ ಲೇಟ್ ಆಗೋದೈತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋನ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ದೇರ್ಸ್ ನಥಿಂಗ್ ಸೀರಿಯಸ್, ನಥಿಂಗ್ ಪರ್ಸ್ನಲ್, ಆಯಿತಾ? ಎಲ್ಲ ಫ್ಲೋ ಅಲ್ಲಿ ಕಂಟೆಂಟ್ಗೆ ಅಂತಲೇ ಈಸಿಯಾಗಿ ತಗೊಂಡು ಮಾತಾಡ್ತಾ ಇರೋದು. ವಿ ಹ್ಯಾವ್ ಫ್ರೀಲಿ ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಸು. ನಾವು ಆರಿಫು ಎಲ್ಲ ಈಸಿಯಾಗಿ ತಗೋತೀವಿ, ಯಾವುದು ಸೀರಿಯಸ್ ಆಗಿಲ್ಲ. ನೀವು ಯಾವುದು ತಲೆಗೆ ಹಾಕೋಕ್ಕೆ ಹೋಗ್ಬೇಡಿ. ಟೇಕ್ ಇಟ್ ಆಸ್ ಎನ್ ಎಂಟರ್ಟೈನ್ಮೆಂಟ್ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೊಂದು ದೊಡ್ಡ ಕಂಟೆಂಟ್ ಸ್ಕೆಚ್ ಆಗ್ತಾಯಿದ್ದೀನಿ ಅಂತ ಹೇಳಿ ಏನಲ್ಲ, ಅದು ಸ್ವಲ್ಪ ಎಕ್ಸಿಕ್ಯೂಟ್ ಆಗ್ತಾಯಿದೆ. ಒಂದು 2-3 ದಿವಸದಲ್ಲಿ ಬರ್ಬೋದು. ಹೋಪಿಂಗ್ ಫಾರ್ ಗುಡ್. ನೋಡೋಣ, ಎಡಿಟ್ ಆಗಿ ಟೈಮ್ ಹಿಡಿಯೋದು ಮುಂಚೆ. ಸೊ ನೆಕ್ಸ್ಟ್ ಸಿಗೋರು ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.